ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿರಾಜ್ ಕನ್ನಡ ವ್ಲಾಗ್ಸ್. ನಾನಿವತ್ತು ರಿಫ್ರೆಶಿಂಗ್ ಆಗಿರುವಂತ ಒಂದು ಹೆಲ್ದಿ ಡ್ರಿಂಕ್ಸ್ ನ ಮಾಡಿ ತೋರ್ಸೋಣ ಅನ್ಕೊಂಡಿದೀನಿ. ಅದು ಯಾವ್ದಪ್ಪ ಅಂತ ಅಂದ್ರೆ ತಂಡಾಯಿ ರೆಸಿಪಿ ಅಂತ. ಇದು ನಾರ್ತ್ ಇಂಡಿಯನ್ ಸೈಡ್ ಟ್ರೆಡಿಷನಲ್ ರೆಸಿಪಿ ಆಗಿದೆ. ಇದು ಸಾಮಾನ್ಯವಾಗಿ ಹೋಳಿ ಹಬ್ಬದ ಟೈಮ್ ಅಲ್ಲಿ ಮಾಡ್ಕೊಳ್ತಾರೆ. ಇದು ಕೂಲ್ ಆಗಿರುವಂತ ರಿಫ್ರೆಶ್ಮೆಂಟ್ ಕೊಡುವಂತ ಒಂದು ರೆಸಿಪಿ ಆಗಿದೆ. ಇದು ಹಬ್ಬಕ್ಕೆ ಮಾತ್ರ ಅಲ್ಲ, ಇದು ಹೆಲ್ದಿ ಆಗಿರೋದ್ರಿಂದ ಈ ಬೇಸಿಗೆಯಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತ ಒಂದು ಹೆಲ್ದಿ ಡ್ರಿಂಕ್ ಆಗಿದೆ ಇದು. ಈ ಹೆಲ್ದಿ ಡ್ರಿಂಕ್ ನ ಹಾಲು, ಕೆಲವೊಂದು ಡ್ರೈ ಫ್ರೂಟ್ಸ್ ಮತ್ತೆ ಕೆಲವೊಂದು ಸ್ಪೈಸಸ್ ಹಾಕಿ ಮಾಡೋದ್ರಿಂದ ಇದನ್ನ ಕುಡಿದ್ರೆ ಮಕ್ಳಿಗೂ ಶಕ್ತಿ ಕೊಡುತ್ತೆ. ಮಕ್ಕಳು ಅಂತಲ್ಲ, ದೊಡ್ಡವ್ರು ಕುಡಿದ್ರು ಹಾಗೂ ಮಕ್ಕಳು ಕುಡಿದ್ರು ಇಬ್ರಿಗೂ ಕೂಡ ಶಕ್ತಿ ಕೊಡುತ್ತೆ ಮತ್ತು ಪೌಷ್ಟಿಕಾಂಶ ಭರಿತ ಆಗಿರುತ್ತೆ. ಸೊ ಇವಾಗ ನಾವು ಆ ಹೆಲ್ದಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ತಂಡಾಯಿ ರೆಸಿಪಿ ಮಾಡೋಕೆ 1 ಬೌಲ್ ಅಷ್ಟು ಗೋಡಂಬಿ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ಬಾದಾಮಿ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ಕುಕುಂಬರ್ ಸೀಡ್ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ಹೇಸಲ್ ನಟ್ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ಗ್ರೀನ್ ಕಲರ್ ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ಪಿಸ್ತಾ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ವೈಟ್ ಪಂಪ್ಕಿನ್ ಸೀಡ್ ತಗೊಂಡಿದ್ದೀನಿ. ಅದೇ ರೀತಿಯಲ್ಲಿ 1/4 ಬೌಲ್ ಆಗುವಷ್ಟು ಏಲಕ್ಕಿ ತಗೊಂಡಿದ್ದೀನಿ. ಇದು 1/4 ಬೌಲ್ ಆಗುವಷ್ಟು ಗಸಗಸೆ ತಗೊಂಡಿದ್ದೀನಿ. ಇದು 2 ರಿಂದ 3 ಗ್ರಾಮ್ ಅಷ್ಟು ಗುಲಾಬಿ ದಳ ತಗೊಂಡಿದ್ದೀನಿ. ಇದು ಅಷ್ಟೇ 1/2 ಬೌಲ್ ಆಗುವಷ್ಟು ಡ್ರೈ ಖರ್ಜೂರ ತಗೊಂಡಿದ್ದೀನಿ. ಇದು 2-3 ಪಿಂಚ್ ಅಷ್ಟು ಕೇಸರಿ ದಳ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಟಾರ್ ಅನಿಸ್ ಮತ್ತೆ ಮೆಣಸು ಮತ್ತೆ ಚಕ್ಕೆ ತಗೊಂಡಿದ್ದೀನಿ. ಸ್ಟಾರ್ ಅನಿಸ್ ಇಷ್ಟೆಲ್ಲ ಬೇಡ, ಇದ್ರಲ್ಲಿ ಬರೀ 1-2 ದಳ ಅಷ್ಟು ತಗೊಂಡ್ರೆ ಸಾಕು. ಈ ತರ ಇದೊಂದು 2 ದಳ ತಗೊಂಡ್ರೆ ಮಾತ್ರ ಸಾಕಾಗುತ್ತೆ. ಆಮೇಲೆ ಇಲ್ಲಿ 1 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು ಮೆಣಸು ತಗೊಂಡಿದ್ದೀನಿ. ಅದೇ ರೀತಿ 2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು, 1 ಬೌಲ್ ಅಷ್ಟು ಕಲ್ಸಕ್ಕರೆ ತಗೊಂಡಿದ್ದೀನಿ. ಸೊ ಇವಾಗ ನಾವು ತಂಡಾಯಿ ರೆಸಿಪಿನ ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ಯಾನ್ ಬಿಸಿ ಆಗ್ಲಿ. ಈಗ ಪ್ಯಾನ್ ಬಿಸಿ ಆಗಿದೆ, ಒಂದೊಂದಾಗಿ ನಾನು ಡ್ರೈ ಫ್ರೂಟ್ಸ್ ನ ಸೇರಿಸ್ತೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸೇರಿಸಬೇಡಿ, ಹದವಾಗಿ ಫ್ರೈ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಎಲ್ಲ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋ ತರ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡಕ್ಕೆ ಪ್ಯಾನ್ ಚಿಕ್ಕದಾಗಿದೆ, ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ನಾವು ಈ ತಂಡಾಯಿ ರೆಸಿಪಿಗೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಶರೀರಕ್ಕೆ ಒಳ್ಳೆ ಪೌಷ್ಟಿಕಾಂಶನ ಕೊಡುತ್ತೆ. ಮತ್ತೆ ನಾವು ಇದಕ್ಕೆ ಗಸಗಸೆ ಸೇರಿಸೋದ್ರಿಂದ ದೇಹನ ತಂಪುಗೊಳಿಸುತ್ತೆ. ಮತ್ತೆ ಕೇಸರಿ ಹಾಕ್ತಿವಿ ಮತ್ತೆ ಏಲಕ್ಕಿ ಹಾಕ್ತಿವಿ, ಅದೆಲ್ಲ ಒಂದು ಒಳ್ಳೆ ರುಚಿ ಕೊಡುತ್ತೆ, ಅದೇ ರೀತಿ ಸುಗಂಧ ಕೊಡುತ್ತೆ. ಕೇಸರಿ ದಳ ನಮ್ಮ ದೇಹಕ್ಕೆ ಶಕ್ತಿ ಬೇಕಾಗಿರೋಂಥದ್ದನ್ನ ಕೇಸರಿ ದಳನು ಕೊಡುತ್ತೆ. ನಾನಿವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳು ಸೇರಿಸ್ಕೊಳ್ತಾ ಇದ್ದೀನಿ. ಸೋಂಪು ಕಾಳು ನಮ್ಮ ಬಾಯಿಗೆ ರಿಫ್ರೆಶ್ಮೆಂಟ್ ಕೊಡುತ್ತೆ, ಅದೇ ರೀತಿ ನಮ್ಮ ದೇಹನ ತಂಪಾಗಿರಿಸುತ್ತೆ. ಹಾಗಾಗಿ 2 ರಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಕ್ಕೆ, ಮೆಣಸು ಮತ್ತೆ ಸ್ಟಾರ್ ಅನಿಸ್ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಸೇರಿಸ್ಬೇಡಿ, ಸ್ವಲ್ಪ ಬಣ್ಣ ಬದಲಾಗೋ ತರ ಫ್ರೈ ಮಾಡ್ಕೊಳ್ಳಿ. ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಎಣ್ಣೆ ಅಂಶನೂ ಬಿಡ್ಕೊಳ್ಳುತ್ತೆ. ಆ ಸೋಂಪು ಕಾಳ್ದು ಪರಿಮಳ ಇವಾಗಲೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಂಥ ಪೌಷ್ಟಿಕಾಂಶಯುಕ್ತವಾದಂತಹ ಒಂದು ರೆಸಿಪಿನ ನೀವು ಮನೇಲಿ ಮಾಡ್ಕೊಂಡು ಕುಡಿಲೇಬೇಕು. ಯಾಕೆಂದ್ರೆ ಇದು ಮಕ್ಕಳಿಗೂ ಒಳ್ಳೇದು, ದೊಡ್ಡವ್ರಿಗೂ ಒಳ್ಳೇದು. ಇದನ್ನ ಕುಡಿದ್ರೆ ಹೆಲ್ತ್ಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈಗ ಹೊರಗಡೆ ಮಕ್ಕಳೆಲ್ಲ ಸೋಡಾ, ಆ ಡ್ರಿಂಕ್ಸ್, ಈ ಡ್ರಿಂಕ್ಸ್ ಅಂತ ಯಾವ್ದಾದ್ರು ಡ್ರಿಂಕ್ಸ್ ಎಲ್ಲ ಕುಡಿತಾರೆ. ಫ್ರೂಟ್ ಜ್ಯೂಸು ಅದು ಇದು ಅಂತ ಹೇಳ್ಬಿಟ್ಟು ಅಂಗಡಿಯಿಂದ ತಂದು ಕುಡಿತಾರೆ, ಅದೆಲ್ಲ ಕೊಡಬೇಡಿ. ಅದ್ರ ಬದಲು ಮನೇಲಿ ನೀವು ಈ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಳಿಗೆ ಯಾವಾಗ ಬೇಕು ಅನ್ಸುತ್ತೆ ಅವಾಗ ಈ ಪೌಡರ್ನ ಹಾಲಿಗೆ ಹಾಕಿ ಕೊಟ್ರೆ ಇದನ್ನ ಇಷ್ಟಪಟ್ಟು ಕುಡಿತಾರೆ. ಕುಡಿಯೋಕ್ಕೂ ಟೇಸ್ಟಿ ಆಗಿರುತ್ತೆ, ಹಾಗೆ ಮಕ್ಳಿಗೆ ಹೆಲ್ತಿಗೂ ಒಳ್ಳೇದಾಗಿರುತ್ತೆ. ಇವಾಗ ಇದಾಗಿದೆ, ಈಗ ಗಸಗಸೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಹಿಂಗೆ ಮಧ್ಯೆ ಬಿಸಿ ಮಾಡಿದ್ರೆ ಸಾಕು. ಅದೇ ತರ ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಈ ಗಸಗಸೆ ನಮ್ಮ ದೇಹನ ತುಂಬಾ ತಂಪಾಗಿಡುತ್ತೆ.
ಈ ಸುಡೋ ಬಿಸಿಲಲ್ಲಿ ನಮ್ಮ ದೇಹ ಎಷ್ಟು ತಂಪಾಗಿದ್ರು ಸಾಲದು ಫ್ರೆಂಡ್ಸ್. ಹಾಗಾಗಿ ಈ ಡ್ರಿಂಕ್ಸ್ ನ ನೀವು ತಪ್ಪದೆ ಮನೇಲಿ ಮಾಡ್ಕೊಂಡು ಕುಡೀರಿ, ಎಲ್ಲರಿಗೂ ಹೆಲ್ತಿಗೆ ಒಳ್ಳೇದಿದು. ಈ ಬೇಸಿಗೆ ಟೈಮಲ್ಲಿ ಇಂಥ ಡ್ರಿಂಕ್ಸ್ ಗಳೆಲ್ಲ ಕುಡಿತಾ ಇದ್ರೆ ಬಾಡಿ ತುಂಬಾ ತಂಪಾಗಿರುತ್ತೆ. ಇವಾಗ ಇದಾಗಿದೆ. ಈ ಟೈಮಲ್ಲಿ ನಾವು ಗುಲಾಬಿ ದಳ ಮತ್ತೆ ಕೇಸರಿ ದಳನ ಆಡ್ ಮಾಡೋಣ. ನಾನಿಲ್ಲಿ ಒಂದು 3 ಪಿಂಚಷ್ಟು ಕೇಸರಿ ದಳ ಸೇರಿಸ್ತಾ ಇದ್ದೀನಿ. ಗುಲಾಬಿ ದಳ ಹಾಕೊಳ್ತಾ ಇದ್ದೀನಿ. ಕೇಸರಿ ದಳ ತುಂಬಾ ಘಮ ಘಮ ಅಂತ ಪರಿಮಳ ಬರುತ್ತೆ. ಗುಲಾಬಿ ದಳ ಸೇರ್ಸೋದ್ರಿಂದ ಗುಲಾಬಿ ದಳದಲ್ಲಿ ತುಂಬಾ ನಾರಿನ ಅಂಶ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿ ಗುಲಾಬಿ ದಳದ ಒಂದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ ಫ್ರೆಂಡ್ಸ್, ಸಾಕು. ಇಷ್ಟು ಬಣ್ಣ ಬದಲಾಯಿಸೋ ತರ ಫ್ರೈ ಆದ್ರೆ ಸಾಕು. ಇದನ್ನ ಈಗ ಸ್ಟವ್ ಆಫ್ ಮಾಡ್ತೀನಿ ನಾನು. ಈಗ ನಾವು ಇದನ್ನ ಬಿಸಿ ಇರ್ಬೇಕಾದ್ರೇನೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬಾರ್ದು. ಯಾಕೆಂದ್ರೆ ಬಿಸಿ ಇರುವಾಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿದ್ರೆ ಅದರಲ್ಲಿ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದು ಸಂಪೂರ್ಣ ತಣ್ಣಗಾಗ್ಬೇಕು. ಮುಟ್ಟಿದ್ರೆ ಅದು ನಾವು ಫ್ರೈ ಮಾಡಿದೀವಿ ಅಂತಾನೆ ಗೊತ್ತಾಗ್ಬಾರ್ದು. ಅಷ್ಟು ತಣ್ಣಗಿರ್ಬೇಕು. ಅಷ್ಟು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಪೌಡ್ರ್ ಮಾಡೋಣ. ಮಿಕ್ಸಿ ಜಾರ್ಗೆ ಹಾಕಬೇಕಾದ್ರೆ ನಾನು ಕಲ್ ಸಕ್ಕರೆ ಸೇರಿಸ್ತೀನಿ. ಕಲ್ ಸಕ್ಕರೆನ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನಾವು ಯಾವಾಗ ಪುಡಿ ಮಾಡ್ತೀವಿ ಆ ಟೈಮಲ್ಲಿ ನಾವು ಕಲ್ ಸಕ್ಕರೆ ಸೇರಿಸ್ಕೊಳ್ಳೋಣ. ಇವಾಗ ಇದು ಫುಲ್ ತಣ್ಣಗಾಗ್ಬೇಕು. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಬಿಸಿ ಇರ್ಬೇಕಾದ್ರೆ ದಯವಿಟ್ಟು ಇದನ್ನ ಪೌಡ್ರ್ ಮಾಡ್ಕೋಬೇಡಿ. ಹಿಟ್ಟಿನ ತರ ಆಗುತ್ತೆ, ಪೌಡ್ರ್ ರೂಪದಲ್ಲಿ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ಫುಲ್ ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದನ್ನ ಇವಾಗ ಆರಕ್ ಬಿಡೋಣ. ಇವಾಗ ಇದು ತಣ್ಣಗಾಗಿದೆ ಫ್ರೆಂಡ್ಸ್. ಈಗ ಮುಟ್ಟಿದ್ರೆ ಯಾವುದೇ ರೀತಿ ಬಿಸಿ ಇಲ್ಲ, ಫುಲ್ ಕಂಪ್ಲೀಟ್ ತಣ್ಣಗಾಗಿದೆ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಈ ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕೊಂಡು ರುಬ್ತೀನಿ. ಇವಾಗ ಸ್ವಲ್ಪ ಕಲ್ ಸಕ್ಕರೆನೂ ಸೇರಿಸ್ಕೊಳ್ತೀನಿ. ಇವಾಗ ಇದು ಪುಡಿಯಾಗಿದೆ ಫ್ರೆಂಡ್ಸ್. ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದೇ ರೀತಿ ಮಿಕ್ಕಿರುವಂತ ಎಲ್ಲ ಮಿಶ್ರಣ ಪೌಡರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ತರ ಪೌಡರ್ ಮಾಡ್ಕೋಬೇಕು. ಇವಾಗ ಇದೊಂದು ಹದವಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ, ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ. ಇವಾಗ ಈ ಪೌಡರ್ನ ಒಂದು ಏರ್ ಟೈಟ್ ಕಂಟೈನರ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಫ್ರಿಜ್ ಅಲ್ಲಿ ಇಟ್ಕೊಬಿಡಿ, ಏನಾಗಲ್ಲ. ಒಂದ್ 15 ದಿನದಿಂದ 1 ತಿಂಗಳವರೆಗೂ ಏನು ಹಾಳಾಗಲ್ಲ. ಡೈಲಿ ಮಕ್ಳಿಗೆ ಇದನ್ನ ಹಾಲಿನ ಜೊತೆ ಸೇರಿಸಿ ಕುಡಿಸೋದ್ರಿಂದ ಮಕ್ಕಳಿಗೆ ತುಂಬಾ ಆರೋಗ್ಯವಾಗಿರುತ್ತೆ. ದೊಡ್ಡವ್ರಿಗೂ ಅಷ್ಟೇ, ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ತಂಡೈ ಪೌಡರ್ ರೆಡಿ ಆಯ್ತು. ಈಗ ಇದನ್ನ ಹಾಲಿಗೆ ಸೇರಿಸ್ಕೊಂಡು ಕುಡಿಯೋದು ಅಷ್ಟೇನೆ. ಈಗ ಇದನ್ನೊಂದು ಏರ್ ಟೈಟ್ ಕಂಟೈನರ್ ಜಾರ್ಗೆ ತುಂಬಿಡ್ತೀನಿ ಇದನ್ನ. ನಮ್ಮ ರುಚಿಕರವಾದ, ತಂಪಾದ, ಆರೋಗ್ಯಕರವಾದ ತಂಡೈ ರೆಸಿಪಿ ರೆಡಿ ಇದೆ ಫ್ರೆಂಡ್ಸ್. ಈ ಬಿಸಿಲಲ್ಲಿ ನೀವು ಒಂದ್ಸಲ ಇದನ್ನ ಮಾಡ್ಕೊಂಡು ತಪ್ಪದೆ ಕುಡೀರಿ ಫ್ರೆಂಡ್ಸ್. ಕೂಲ್ ಆಗಿ ತಂಪಾಗಿರುತ್ತೆ. ತಂಪಾಗಿರೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದಂತ ಶಕ್ತಿನೂ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಅದರಿಂದ ನೀವು ಈ ಬೇಸಿಗೆಯಲ್ಲಿ ತಪ್ಪದೆ ಈ ಒಂದು ತಂಡೈ ರೆಸಿಪಿನ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ನಾನಿಲ್ಲಿ 1 ಸ್ಪೂನ್ ಅಷ್ಟು ಆರ್ಗಾನಿಕ್ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದು ಒಂಥರ ಸಾಂಪ್ರದಾಯಿಕ ರುಚಿ ಕೊಡುತ್ತೆ. ಸಕ್ಕರೆ ಬದಲಿಗೆ ಈ ಆರ್ಗಾನಿಕ್ ಬೆಲ್ಲನ ಸೇರಿಸಿ ಮಾಡಿ, ಆರೋಗ್ಯಕ್ಕೂ ಒಳ್ಳೇದು, ಟೇಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಕಲ್ ಸಕ್ಕರೆ ಹಾಕಿರೋದ್ರಿಂದ 1 ಸ್ಪೂನ್ ಅಷ್ಟು ಮಾತ್ರ ನಾನಿಲ್ಲಿ ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ನಿಮ್ಗೆ ರುಚಿಗೆ ಇನ್ನೂ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆಡ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಇಂದ ಸ್ವಲ್ಪ ಗಾರ್ನಿಶಿಂಗ್ ಮಾಡೋಣ ಮೇಲೆ. ಈ ಬೇಸಿಗೆಗೆ ಸೂಪರ್ ಆದ ಕೂಲ್ ತಂಡಾಯಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ತಂಡಾಯಿ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.
ಇವಾಗ ಈ ಥಂಡೈ ಡ್ರಿಂಕ್ಸ್ನ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಈಗ ಡ್ಯೂಟಿಯಿಂದ ಬಂದಿದ್ದಾರೆ. ಅವ್ರಿಗೆ ನಾನು ಇದು ಮಾಡಿರೋದು ಗೊತ್ತಿಲ್ಲ. ನೋಡೋಣ ಅವ್ರು ಟೇಸ್ಟ್ ನೋಡಿ ಏನಂತ ಹೇಳ್ತಾರೆ. ಇವಾಗ ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರೇಮ್, ಹೊಸ ರೆಸಿಪಿ ಮಾಡಿದ್ದೀನಿ ನೋಡಿ, ಥಂಡೈ ಡ್ರಿಂಕ್ಸ್ ಅಂತ. ಏನಂತ ಬರ್ದಿದೆ ಅಲ್ಲಿ? ವಿತ್ ಲವ್, ಬರೀ ಲವ್ ಅಂತ ಬರ್ದಿದೆ ನೋಡಿ. ಟೇಸ್ಟ್ ನೋಡಿ ಹೆಂಗಿದೆ ಹೇಳಿ. ಚೆನ್ನಾಗಿದ್ಯಾ? ಫುಲ್ ಡ್ರೈ ಫ್ರೂಟ್ಸ್ ಜ್ಯೂಸ್ ಅದು. ಚೆನ್ನಾಗಿದೆಯಾ? ನಮ್ಮ ಮನೆಯವ್ರಿಗೆ ಇಷ್ಟ ಆಗಿದೆ ಫ್ರೆಂಡ್ಸ್. ನೀವು ದಯವಿಟ್ಟು ಈ ಒಂದು ರೆಸಿಪಿನ ಈ ಬೇಸಿಗೆಯಲ್ಲಿ ಮಾಡ್ಕೊಂಡು ಕುಡೀರಿ, ತುಂಬ ಇಷ್ಟ ಆಗುತ್ತೆ.